ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ನಮ್ಮ ಊರ ಪಕ್ಕದಲ್ಲಿರ್ತಕ್ಕಂಥ ಒಟಗಲಲ್ಲಿ ಇವತ್ತು ಬಂದೀವಿ. 10,000 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಪುರಾತನ ಇತಿಹಾಸ ಹೊಂದಿರತಕ್ಕಂಥ ಕಲ್ಲಿನ ಮೇಲಿನ ಕಲಾ ಚಿತ್ರಗಳನ್ನು ಹಾಗೂ ರೇಖಾಚಿತ್ರಗಳನ್ನು ನಿಮಗೆ ತೋರಿಸಲಿಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಸೊ ಈ ಊರಿಗೆ ಒಟಗಲ್ ಅಂತ ಯಾಕೆ ಹೆಸರು ಬಂತಂದರೆ, ಈ ಊರಲ್ಲಿರ್ತಕ್ಕಂಥ ಈ ಬೆಟ್ಟದ ಕಲ್ಲುಗಳು ಒಂದರ ಮೇಲೊಂದು ಒತ್ತಿ ಹಾಕಿ ಒಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಊರಿಗೆ ಒಟಗಲ್ ಅಂತ ಹೆಸರು ಬಂತು. ಸೊ ಇಷ್ಟೊಂದು ಇತಿಹಾಸ ಹಾಗೂ ಪುರಾತನ ಇತಿಹಾಸ ಹೊಂದಿರತಕ್ಕಂಥ ಈ ಊರಲ್ಲಿ ತುಂಬ ಹಳೆಯದು ರಾಜರ ಕಾಲಕ್ಕಿಂತನೂ ಹಳೆಯದಾಗಿರ್ತಕ್ಕಂಥ ಐತಿಹಾಸಿಕ ಆದಿ ಮಾನವರು ವಾಸವಾಗಿರ್ತಕ್ಕಂಥ ಕೆಲವು ಕುರುಹುಗಳನ್ನು ನಿಮಗೆ ತೋರಿಸಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಅವು ಯಾವ್ಯಾವ ಅಂತ ತೋರಿಸ್ತೀನಿ, ಹೋಗೋಣ ಬನ್ನಿ. ಕೆಲವು ದಿನಗಳ ಹಿಂದೆ ಈ ಊರ ಪಕ್ಕದಲ್ಲಿರ್ತಕ್ಕಂಥ ಕೋಟೆ ಕಲ್ಲಿನಲ್ಲಿ ಇಮ್ಮಡಿ ಪುಲಕೇಶಿಯ ಕುರುಹುಗಳು, ಎರೆಯ ಎಂಬ ಹೆಸರಿನ, ಅವನ ಬಾಲ್ಯದ ಹೆಸರಾಗಿರ್ತಕ್ಕಂಥ ಎರೆಯ ಎಂಬ ಹೆಸರಿನ ಒಂದು ಶಿಲಾಶಾಸನ ಈ ಊರ ಪಕ್ಕದಲ್ಲಿರ್ತಕ್ಕಂಥ ಕೋಟೆ ಕಲ್ಲಲ್ಲಿ ಸಿಕ್ಕಿದೆ. ಸೊ ಅದಕ್ಕೆ ಸಾಮ್ಯತೆಯಾಗುವಂತೆ ಇಲ್ಲಿ ರಾಜನ ಆಳ್ವಿಕೆ ಇತ್ತು. ಆ ರಾಜನ ಆಳ್ವಿಕೆಯಲ್ಲಿ ಯಾವ ತರಹದ ಪ್ರಾಣಿಗಳನ್ನು ಉಪಯೋಗಿಸಿಕೊಳ್ತಾಯಿದ್ರು, ಯಾವ ರೀತಿಯ ಪ್ರಾಣಿಗಳನ್ನು ಸಿಂಗರಿಸಿಕೊಂಡು ಅವುಗಳನ್ನು ಮೆರವಣಿಗೆ ಮಾಡ್ತಿದ್ರು, ಅಂತಹ ಮೆರವಣಿಗೆಯ ರೇಖಾಚಿತ್ರಗಳನ್ನು ಇಲ್ಲಿ ನಾವು ನೋಡ್ಬೋದು. ಸೊ ಇಲ್ಲಿ ಆನೆ ಇದೆ, ಒಂಟೆ. ಸೊ ನಾವು ಬಯಲು ಸೀಮೆಯ ಜನರಾದರೂ ಸಹ ಇಲ್ಲಿಯ ತನಕ ಒಂಟೆಯನ್ನು ತಂದು ಅವನ್ನು ಸಾಕಿಕೊಂಡು ಇಲ್ಲಿ ಪಳಗಿಸಿ ಅವುಗಳನ್ನು ಮೆರವಣಿಗೆಗೆ ಯೂಸ್ ಮಾಡ್ಕೊತಿದ್ವಿ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಹಾಗೂ ಕುದುರೆಗಳು, ಕಾಲಾಳು, ಇಲ್ಲೊಂದು ಆನೆ. ಆಮೇಲೆ ಇದು ರಾಜಲಾಂಛನದ ಸಿಂಬಲ್ ಥರ ಕಾಣುತ್ತಾ, ರಾಜಲಾಂಛನವನ್ನು ಬಿಂಬಿಸ್ತಕ್ಕಂಥ ಒಂದು ಕಲಾಕೃತಿಯನ್ನು ನಾವಿಲ್ಲಿ ನೋಡ್ಬೋದು. ಹಾಗಿಲ್ಲಿ ಧ್ವಜ ಇದೆ. ಇಮ್ಮಡಿ ಪುಲಕೇಶನ ಕಾಲದ ಕ್ರಿಸ್ತ ಪೂರ್ವದ ಕಾಲದಿಂದಲೂ ಇಲ್ಲಿನ ರಾಜರುಗಳ ಆಳ್ವಿಕೆಯನ್ನು ತೋರಿಸ್ತಕ್ಕಂಥ ರೇಖಾಚಿತ್ರಗಳು ಈ ಒಟಗಲ್ಲಲ್ಲಿ ಕಾಣಸಿಗುತ್ತವೆ. ಸೊ ಈ ಬೆಟ್ಟದಲ್ಲಿ ಸಾಕಷ್ಟು ಇದೇ ತರಹದ ಕಲಾಚಿತ್ರಗಳು ಕಾಣ್ತವೆ. ಅದರಂತೆ ಇಲ್ಲಿಯೂ ಆನೆಯನ್ನು ನೋಡ್ಬೋದು. ಇದು ಆನೆ ಹಾಗೂ ನಮ್ಮೆಲ್ಲರ ಆರಾಧ್ಯ ದೈವ ಬಜರಂಗಿ ಇಲ್ಲಿ ಕಾಣುತ್ತಾ. ಹಾಗೂ ಇಲ್ಲಿ ವಿಶೇಷವಾಗಿ ಯುದ್ಧ ಕಲೆಯನ್ನು ಅಭ್ಯಸಿಸುವ ಒಂದು ರೇಖಾಚಿತ್ರವನ್ನು ಕಾಣ್ಬೋದು. ಸೈನಿಕ ಬರ್ಚಿಯನ್ನು ಹಿಡಿದುಕೊಂಡು ಸಮರಾಭ್ಯಾಸ ಮಾಡ್ತಕ್ಕಂಥ ಒಂದು ರೇಖಾಚಿತ್ರ ಇಲ್ಲಿ ಕಾಣಸಿಗುತ್ತೆ. ಇದರಂತೆ ಸಾಕಷ್ಟು ರೇಖಾಚಿತ್ರಗಳು ಈ ಬೆಟ್ಟದ ತುಂಬೆಲ್ಲ ಕಾಣ್ತವೆ. ಇಲ್ಲಿ ಸಹ ಕಾಣ್ಬೋದು ಇಬ್ಬರು ಸೈನಿಕರು ಸಮರಾಭ್ಯಾಸ ಮಾಡ್ತಕ್ಕಂಥ ರೇಖಾಚಿತ್ರ. ಇಲ್ಲೊಂದು ಕಾಣುತ್ತೆ ಬಸವಣ್ಣ. ಸೊ ಎತ್ತನ್ನು ಇಲ್ಲಿ ಚಿತ್ರಿಸಿದ್ದಾರೆ. ಊರಿನ ಯುವಕರ ಸಹಾಯದಿಂದ ಇಲ್ಲಿನ ಸಾಕಷ್ಟು ರೇಖಾಚಿತ್ರಗಳನ್ನು ಹುಡುಕುವ ಒಂದು ಸಣ್ಣ ಸಾಹಸ ನಾವಿವತ್ತು ಮಾಡ್ತಾಯಿದ್ದೇವೆ. ಈ ಬೆಟ್ಟದಲ್ಲಿ ಆ ರೇಖಾಚಿತ್ರಗಳನ್ನು ಹುಡುಕುವುದೇ ಒಂದು ಸಾಹಸದ. ಇಲ್ಲಿಯೂ ಸಹ ಒಬ್ಬ ಸೈನಿಕ ಯುದ್ಧಕ್ಕೆ ಹೋಗ್ತಿರೋದು, ಸಮರಾಭ್ಯಾಸ ಮಾಡ್ತಿರೋದು ಕಾಣುತ್ತಾ. ಅದ್ರ ಭಾಗಲ ನಮ್ಮ ಯೋಧ ಅಭಿ. ಸೊ ಇಷ್ಟೊಂದು ರೇಖಾಚಿತ್ರಗಳನ್ನು ಕೆತ್ತಿರ್ತಕ್ಕಂಥ ಈ ಬೆಟ್ಟದಲ್ಲಿ, ಈ ಬೆಟ್ಟನ ಏರಲಿಕ್ಕೆ ಇವುಗಳನ್ನು ಮೆಟ್ಟಿಲುಗಳ ತರಹ ಮಾಡಿರ್ತಾರೆ. ಸೊ ಕಾಲನ ಹೊಡೆತಕ್ಕೆ ಇಲ್ಲಿನ ಕಲ್ಲುಗಳು, ಮೆಟ್ಟಿಲುಗಳು ಹಾಳಾಗಿ ಹೋಗ್ಯವೆ. ಸೊ ಇಷ್ಟೆಲ್ಲ ಗೀಚಿರ್ತಕ್ಕಂಥ ಈ ಬೆಟ್ಟದ ತುದಿಯಲ್ಲಿ, ತುದಿಯ ಮೇಲೆ ಒಂದು ಬುರ್ಜವನ್ನು ಸಹ ನಾವು ಕಾಣ್ಬೋದು. ಇವನ್ನೆಲ್ಲ ನೋಡ್ತಾ ಇದ್ದರೆ ಈ ಬೆಟ್ಟದ ಮೇಲೆ ಒಂದು ಕೋಟೆ ಇತ್ತೇನು ಎಂದು ನನಗನ್ನಿಸುತ್ತದೆ. ಆ ಕೋಟೆಯ ಕುರುಹನ್ನು ಹುಡುಕಿಕೊಂಡು ಈ ಬೆಟ್ಟನ ಅಲೆದಾಡುವ ಒಂದು ಸಣ್ಣ ಪ್ರಯತ್ನ ಹೀಗೆ ಮುಂದುವರಿಯುತ್ತೆ. ಸೊ ಇವುಗಳನ್ನು ನೋಡ್ತಾ ಇದ್ದರೆ ಈ ಕೋಟೆಗೆ ತಲುಪಲು ಮಾಡಿರ್ತಕ್ಕಂಥ ಮೆಟ್ಟಿಲುಗಳ ಥರ ಕಾಣುತ್ತೆ. ಈಗ ಇವುಗಳು ಮೆಟ್ಟಿಲುಗಳ ಶೇಪಲ್ಲಿ ಸಹ ಇಲ್ಲ, ಮೆಟ್ಟಿಲುಗಳ ಥರ ಕಾಣ್ತಾನೂ ಇಲ್ಲ. ಸೊ ಸಂಪೂರ್ಣವಾಗಿ ಹಾಳಾಗಿ ಹೋಗಿಬಿಟ್ಟವ. ಚಾಲುಕ್ಯ ವಂಶದ ನೆರಳು ಈ ಮಣ್ಣಿನ ಮೇಲೆ ಇತ್ತು ಹಾಗೂ ಚಾಲುಕ್ಯ ವಂಶಜರು ಶಿವನ ಆರಾಧಕರಾಗಿದ್ದರು ಎನ್ನುವುದಕ್ಕೆ ಸಾಕ್ಷಿ ಎಂಬಂತೆ ಈ
ಬೆಟ್ಟದ ಒಂದು ಕಲ್ಲಿನ ಮೇಲೆ ಶಿವಲಿಂಗವನ್ನು ಸಹ ನಾವು ನೋಡ್ಬೋದು. ಸೊ ಶಿವಲಿಂಗ ಇಲ್ಲಿಯವರೆಗೂ ಚಾಲುಕ್ಯರು ಆಳಿರ್ತಾರೆ. ನಮ್ಮ ಒಟಗಲ್ ಎಂಬ ಗ್ರಾಮದ ಬೆಟ್ಟದ ಮೇಲೆ ಅದರ ಕುರುಹುಗಳನ್ನು ಸಹ ನಾವು ನೋಡ್ಬೋದು. ಈ ಬೆಟ್ಟನ ದೂರದಿಂದ ನೋಡಿದರೆ ಏರಲಿಕ್ಕಾಗಲ್ಲೇನೋ ಅಂತ ಅನಿಸುತ್ತೆ. ಸೊ ಈ ಬೆಟ್ಟವನ್ನು ಏರಲಿಕ್ಕೆ ಬಹು ಸುಲಭವಾಗಿ ಮೆಟ್ಟಿಲುಗಳನ್ನು ಹೊಂದಿಸ್ಯಾರ. ಸೊ ಇವು ಈಗ ಹಾಳಾಗಿವೆ. ಇವುಗಳೆಲ್ಲವನ್ನು ನೋಡ್ತಾ ಇದ್ದರೆ ಈ ಬೆಟ್ಟದ ತುದಿಯ ಮೇಲೆ ಜನರ ವಾಸ ಇತ್ತೆಂದು ಕಾಣಿಸುತ್ತೆ. ಅದರಂತೆ ಜನರು ಇಲ್ಲಿ ವಾಸವಿದ್ದರು. ಕಾಲನ ನಂತರ ಸಮಯ ಕಳೆದಂತೆ ಈ ಬೆಟ್ಟನ ಬಿಟ್ಟು ಈ ಊರಿನ ಜನ ಕೆಳಗಡೆ ಬಂದು ವಾಸವಾದ್ರೇನೋ ಅಂತ ಅನಿಸುತ್ತೆ. ಈ ಬೆಟ್ಟದ ತುದಿಯ ಮೇಲೆ ವಾಸ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಶತ್ರುಗಳ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ನಮ್ಮ ಹಿಂದಿನ ಕಾಲದ ಜನರು ಹಾಗೂ ರಾಜಮನೆತನಗಳು ಕೋಟೆಯ ಮೇಲೆ, ದುರ್ಗದ ಮೇಲೆ ಕೋಟೆಯನ್ನು ಕಟ್ಕೊಂಡು ವಾಸ ಮಾಡತಕ್ಕಂಥ ಪರಿಪಾಟಲು ಆಗಿನ ಕಾಲದಲ್ಲಿತ್ತು. ಅದರಂತೆ ನಾವಿಲ್ಲಿ ನೋಡ್ಬೋದು. ಮುಂದಕ್ಕೆ ಹೋಗೋಣ ಬನ್ನಿ, ಇನ್ನು ಏನೇನು ವಿಶೇಷತೆ ಈ ಬೆಟ್ಟದಲ್ಲಿ ಕಾಣುತ್ತಂತ. ಇಲ್ಲಿನ ಇತಿಹಾಸವನ್ನು ಯಾರು ಬರೆದಿಟ್ಟಿಲ್ಲ. ಇಲ್ಲಿನ ಕೆಲವು ಕುರುಹುಗಳನ್ನು ಹಾಗೂ ರೇಖಾಚಿತ್ರಗಳನ್ನು, ಕೆಲವು ಮಾನ್ಯುಮೆಂಟ್, ಕೆಲವು ಶಿಲೆಗಳನ್ನು ನೋಡಿದರೆ ಕಲ್ಯಾಣಿ ಚಾಲುಕ್ಯರ ಆಡಳಿತದ ನೆರಳು ಇಲ್ಲಿ ಕಾಣುತ್ತೆ. ಅದರಂತೆಯೇ ಸಾಕಷ್ಟು ರಾಜಮನೆತನಗಳು ಆಳಿದ್ದಾವೆ. ಇನ್ನೂ ಯಾವ ರಾಜಮನೆತನಗಳ ಕುರುಹು ನಮಗೆ ಸಿಗುತ್ತಂತ ಮುಂದೆ ನೋಡೋಣ. ಇದೇನು ಇತಿಹಾಸದ ಯಾವ ಪುಟಗಳಲ್ಲಿಯೂ ದಾಖಲೆ ಆಗದೇ ಇರತಕ್ಕಂಥ ವಿಚಾರಗಳನ್ನು ನಿಮ್ಗೆ ಹೇಳ್ತಾ ಇದ್ದೇನೆ. ಈ ಬೆಟ್ಟನ ಸಂಶೋಧನೆ ಹುಡುಕುತ್ತಾ ಹೋದಂತೆ ಈ ಬೆಟ್ಟದ ಮೇಲೆ ಒಂದು ರಾಕ್ಷಸನ ಚಿತ್ರವನ್ನು ಸಹ ನಾವು ಕಾಣ್ಬೋದು. ಈ ಬೆಟ್ಟ ಇತಿಹಾಸ ಅಲ್ಲದೆ ಪುರಾಣ ಕಾಲದ ಇತಿಹಾಸನ ಸಹ ಹೊಂದಿದೆ ಅಂತ ಕಾಣುತ್ತೆ. ಸೊ ಬೆಟ್ಟದ ಮೇಲೆ ಕಾಡಲ್ಲಿ ಬ್ರಹ್ಮ ರಾಕ್ಷಸರು ವಾಸವಾಗಿದ್ದರು ಎಂಬಂಥ ಪುರಾಣ ಕಥೆಗಳನ್ನು ಹೋಲುವಂಥ ಒಂದು ರೇಖಾಚಿತ್ರವನ್ನು ಸಹ ಈ ಬೆಟ್ಟದ ಮೇಲೆ ನಾವು ಕಾಣ್ಬೋದು. ಈ ಕಾಡಿನ ನಟ್ಟ ನಡುವೆ ಬಂದ್ವಿ. ಇಲ್ಲೇನು ವಿಶೇಷವಾಗಿ ಸಿಗುತ್ತೋ ಗೊತ್ತಿಲ್ಲ, ಬಟ್ ನಮ್ಮ ತುಂಡೈಗಳು ಗದ್ದಲ ಮಾಡಿದ್ದಂತ ಕಾಣುತ್ತೆ. ಇನ್ನೊಂದು ವಿಶೇಷವಾಗಿ ಈ ಬೆಟ್ಟ ಸಂಪೂರ್ಣವಾಗಿ ಕಲ್ಲಿನಿಂದ ಕೂಡಿದ್ದರೂ ಈ ಬೆಟ್ಟದ ನಟ್ಟ ನಡುವೆ ಸಮತಟ್ಟಾದ ಪ್ರದೇಶವನ್ನು ಕಾಣ್ಬೋದು ಈ ಬೆಟ್ಟದ ಮೇಲೆ ಬಂದಮೇಲೆ. ಸೊ ಇಲ್ಲೇ ಆಗಿನ ಕಾಲದ ಜನರ ವಾಸ ಇತ್ತೇನೋ ಅಂತ ಅನಿಸುತ್ತೆ. ಸುಸಜ್ಜಿತವಾಗಿ ಇರ್ತಕ್ಕಂಥ ಸಮತಟ್ಟಾದ ಪ್ರದೇಶ. ಇಲ್ಲಿನ ಕಲ್ಲುಗಳನ್ನು ನೋಡಿದರೆ ಮನೆಗಳಿದ್ದವೇನೋ ಎಂದನಿಸುತ್ತದೆ. ಗೋಡೆ ಕಲ್ಲುಗಳ ಥರ ಇಲ್ಲಿನ ಕಲ್ಲುಗಳು ಸಮವಾಗಿ ಹೊಂದಿಸಿಟ್ಟಿರ್ತಕ್ಕಂಥ ಒಂದು ಆಕೃತಿಯನ್ನು ನಾವು ಕಾಣ್ಬೋದು. ಸೊ ಈ ಬೆಟ್ಟದ ನಡುವೆ ಆಗಿನ ಕಾಲದಲ್ಲಿ ಕೋಟೆಯ ಮಧ್ಯದಲ್ಲಿ ಜನರ ವಾಸ ಇತ್ತೇನೋ ಅಂತ ಅನಿಸುತ್ತೆ. ಹಾಗೂ ಇಲ್ಲಿ ಮುಚ್ಚೋಗಿರ್ತಕ್ಕಂಥ ಬಾವಿ ಥರ ಕಾಣುತ್ತೆ, ಬಟ್ ಏನಂತ ಗೊತ್ತಾಗ್ತಾಯಿಲ್ಲ. ಸೊ ಈ ಬೆಟ್ಟದ ತುದಿಯ ಮೇಲೆ ಬಂದ ಮೇಲೆ ಸಮತಟ್ಟಾದ ಪ್ರದೇಶ ಐತೆ ಅಂತ ಹೇಳಿದೆ. ಸೊ ಸಾಕಷ್ಟು ಇಲ್ಲಿ ಮನೆಗಳು ಸಹ ಇಲ್ಲಿ ಕಾಣ್ಬೋದು. ಆಗಿನ ಕಾಲದಲ್ಲಿ ಇಲ್ಲಿ ಜನರು ವಾಸವಾಗಿದ್ದರು. ಮನೆಗಳನ್ನು ನಿರ್ಮಿಸಿಕೊಂಡು ಸುಸಜ್ಜಿತವಾಗಿ ಕಲ್ಲಿನ ಮನೆಗಳನ್ನು ನಿರ್ಮಿಸಿಕೊಂಡು ಇಲ್ಲಿ ವಾಸವಾಗಿದ್ದರೇನೋ ಎಂದನಿಸುತ್ತದೆ. ನೀವು ನೋಡ್ಬೋದು ಯಾವ ಥರ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿ ಜನರು ವಾಸವಾಗಿದ್ದರು. ತದನಂತರ ಈ ಪ್ರದೇಶವನ್ನು ಬಿಟ್ಟು ಕೆಳಗಡೆ ವಾಸ ಮಾಡ್ತಿರ್ಬೋದು, ಅಥವಾ ಬೇರೆ ಜನರು ಬಂದು ಈ ಊರಿನ ಕೆಳಗಡೆ ನೆಲೆ ನಿಂತಿರ್ಬೋದು. ಅವುಗಳನ್ನು ನೀವು ನೋಡ್ಬೋದು. ವಾಸವಾಗಿರ್ತಕ್ಕಂಥ ಜನರು ಎಷ್ಟೊಂದು ವಿಶಾಲವಾಗಿರ್ತಕ್ಕಂಥ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಅಂದರೆ, ಇದೊಂದು ರೂಮು, ಅದೊಂದು ರೂಮು. ಸೊ ಇದು ಹಾಲ್ ಅನಿಸುತ್ತೆ, ಇದೆಲ್ಲ ಹಾಲು. ಆಮೇಲೆ ಇದು ಸಂಪೂರ್ಣವಾಗಿ 4 ರೂಮಿನ ಮನೆ ಥರ ಕಾಣುತ್ತೆ. ಸೊ ಬೆಡ್ರೂಮು, ಹಾಲು, ಕಿಚನು, ಆಮೇಲೆ ಟಾಯ್ಲೆಟ್ ಸಹ ನಿರ್ಮಾಣ ಮಾಡಿದ್ದರೇನೋ ಅಂತ ಗೊತ್ತಾಗುತ್ತೆ ಇದರ ವಿನ್ಯಾಸಗಳನ್ನು ನೋಡಿದರೆ. ಇಷ್ಟೊಂದು ವಿಶಾಲವಾಗಿರ್ತಕ್ಕಂಥ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿ ವಾಸವಾಗಿದ್ದರೆ ಅಂದರೆ ಅವರ ಜೀವನ ತುಂಬ ಉತ್ತಮವಾಗಿತ್ತು ಎಂದು ನಮಗನಿಸುತ್ತದೆ. ನೀವು ಸಹ ಆ ಮನೆಗಳ ಪಳಿಯುಳಿಕೆ ಅವಶೇಷಗಳನ್ನು ಕಾಣ್ಬೋದು. ಈಗ ಮಾತ್ರ ಏನೂ ಇಲ್ಲದೆ ಹಾಳು ಬಿದ್ದೋಗ್ಯದ.
ಸೊ ಇಷ್ಟೊಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಹೊಟಗಲ್ ಗ್ರಾಮದಲ್ಲಿ ಇಷ್ಟೊಂದು ಪುರಾತನ ಕುರುಗಳು ಸಿಗ್ತಾವಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಇವತ್ತು ಬಂದಮೇಲೆ ಇಷ್ಟೆಲ್ಲ ಕುರುಗಳು ಸಿಗ್ತಾಯಿವೆ. ಮನೆಗಳು, ಇಲ್ಲಿನ ರೇಖಾಚಿತ್ರಗಳು, ಸಾಕಷ್ಟು ವಿಷಯಗಳು ಈ ಬೆಟ್ಟದ ತುದಿಯ ಮೇಲೆ ಕಾಣ್ತಾವೆ. ಮನುಷ್ಯನ ವಾಸವಾಗಿದ್ದ ಕುರುಹುಗಳನ್ನು ಹೇಗೆ ತೋರಿಸಿದನೋ, ಮನುಷ್ಯ ನಿಜವಾಗಿ ಇಲ್ಲೇ ವಾಸವಾಗಿದ್ದ ಅನ್ನೋದಕ್ಕೆ ಇಲ್ಲಿನ ಹೊಳ್ಳು. ಸೊ ಈ ಹೊಳ್ಳಲ್ಲಿ ಖಾರ, ಅಡಿಗೆ ಮಸಾಲ ಕುಟ್ಟುವಂಥ ಕಾರ್ಯನ ಈ ಹೊಳ್ಳಲ್ಲಿ ಮಾಡ್ತಿದ್ರು. ಇದೇ ತರಹದ ಹೊಳ್ಳುಗಳು ಈ ಬೆಟ್ಟದ ತುಂಬ ಸಾಕಷ್ಟು ಸಿಗುತ್ತವೆ, ಹಾಗೂ ಮನೆಗಳು ಸಹ ಇವೆ. ಸೊ ಇದೇ ಒಂದು ಸಾಕ್ಷಿ, ಈ ಬೆಟ್ಟದ ಮೇಲೆ ಮಾನವ ವಾಸವಾಗಿದ್ದ. ಆದಿಮಾನವನಲ್ಲದೆ ಈಗಿನ ಮಾನವರು ಸಹ ಈ ಬೆಟ್ಟದ ಮೇಲೆ ವಾಸವಾಗಿದ್ದರಂತ ಇಲ್ಲಿನ ಕುರುಹುಗಳನ್ನು ನೋಡಿದರೆ ಕಾಣಸಿಗುತ್ತೆ. ಸುತ್ತಲಿನ ಪ್ರದೇಶವನ್ನು ನೋಡ್ತಾ ಇದ್ದರೆ ಸುಸರ್ಜಿತವಾಗಿರ್ತಕ್ಕಂಥ ಒಂದು ನಗರನೇ ಇಲ್ಲಿ ನಿರ್ಮಾಣ ಆಗಿತ್ತೇನೋ ಅಂತ ಕಾಣುತ್ತೆ. ಇದೇನಪ್ಪ ಗುಂಡಿ, ತುಂಬ ಆಳವಾದ ಗುಂಡಿ. ಈ ಗುಂಡಿ ಅದು ಅಗೇವ್ ಅಂತ ಅಂತಾರೆ ನಮ್ಮ ಕಡೆ. ಸೊ ನಿಮ್ಗೆ ಗೊತ್ತಿದ್ರೆ ಅಗೇವ್ ಏನಂತ ಗೂಗಲ್ ಮಾಡಿರಿ. ಈ ಅಗೇವ್ನಲ್ಲಿ ಏನು ಮಾಡ್ತಿದ್ವಿ ಅಂದರೆ ಜೋಳ, ಭತ್ತ, ಆಮೇಲೆ ಆಹಾರಕ್ಕಾಗಿ ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನು ಇದರಲ್ಲಿ ಹಾಕಿಬಿಟ್ಟು ಮುಚ್ಚಿಡ್ತಿದ್ವಿ. ಇದು ಮನೆ ಒಳಗಿನ ಅಗೇವ್ ಅಂತ ಕಾಣುತ್ತಾ, ಸುತ್ತಲೂ ಗೋಡೆ ಇದೆ. ಸೊ ಅಂಥ ಅಗೇವನ್ನು ನಾವಿಲ್ಲಿ ನೋಡ್ಬೋದು. ಹಾಗೂ ಮಡಕೆ ಸಹ ಕಾಣ್ತಾ ಇದ್ದೇನೆ, ಏನು ಕಾಣ್ತಾಯಿಲ್ಲ ಸದ್ಯಕ್ಕಿದು ಅಗೇವ್. ಇದರಲ್ಲಿ ಆಹಾರ ಧಾನ್ಯಗಳನ್ನು ಶೇಖರಣೆ ಇಡ್ತಾಯಿದ್ರು ನಮ್ಮ ಪೂರ್ವಜರು. ಇಲ್ಲೊಂದು ಸುಸರ್ಜಿತವಾಗಿರ್ತಕ್ಕಂಥ ನಗರ ನಿರ್ಮಾಣ ಆಗಿತ್ತು ಅಂತ ಹೇಳಿದೆ. ಆ ನಗರಕ್ಕೆ ಮೂಲಭೂತವಾಗಿ ನೀರಿನ ವ್ಯವಸ್ಥೆಯನ್ನು ಇಲ್ಲಿನ ಜನರು ಯಾವ ರೀತಿ ನಿರ್ಮಾಣ ಮಾಡಿದ್ರಂದರೆ, ಅದನ್ನು ನಾವಿಲ್ಲಿ ನೋಡ್ಬೋದು. ಬಾವಿಯನ್ನು ನಿರ್ಮಾಣ ಮಾಡಿ ಈ ಬಾವಿಯಲ್ಲಿನ ನೀರನ್ನು ಇಲ್ಲಿನ ಜನ ಉಪಯೋಗಿಸ್ತಾಯಿದ್ರು ಅಂತ ಕಾಣುತ್ತೆ. ಸೊ ಇದನ್ನು ನೋಡ್ತಾ ಇದ್ದರೆ ಬಾವಿ ಥರ ಏನಲ್ಲ, ಇದು ಬಾವಿ. ಇಲ್ಲಿನ ಜನ ಈ ಬಾವಿಯಲ್ಲಿನ ನೀರನ್ನು ಉಪಯೋಗಿಸ್ಕೊಂಡು ಜೀವನ ಮಾಡ್ತಿದ್ರು ಅಂತ ಕಾಣುತ್ತೆ. ಈಗಿನ ಯುಗದಲ್ಲಿ ಎಷ್ಟು ದೊಡ್ಡ ನಗರನ ಕಟ್ಟಿದರೂ ನೀರಿನ ವ್ಯವಸ್ಥೆ ಸರಿಯಾಗಿ ಮಾಡಲ್ಲ. ಬಟ್ ಆಗಿನ ಏನ್ಷಂಟ್ ಇಂಡಿಯನ್ಸ್, ನಮ್ಮ ಪೂರ್ವಜರು ನೀರಿಗೆ ಮಹತ್ವವನ್ನು ಕೊಟ್ಟು ಪ್ರತಿ ಊರಲ್ಲಿಯೂ ಸಾಕಷ್ಟು ಬಾವಿಗಳನ್ನು ತೋಡ್ತಾಯಿದ್ರು. ಇಲ್ಲಿ ವಾಸವಾಗಿರ್ತಕ್ಕಂಥ ಜನರು ಸಹ ಬಾವಿಯನ್ನು ತೋಡಿ ನೀರನ್ನು ಉಪಯೋಗಿಸುವ ಕೆಲಸವನ್ನು ಮಾಡ್ತಾಯಿದ್ರು. ಸಂಪೂರ್ಣವಾಗಿ ಇಲ್ಲಿ ಗಿಡ ಗಂಟೆಗಳು ಬೆಳೆದೋಗಿವೆ. ಹೋಗೋದು ಸ್ವಲ್ಪ ಕಷ್ಟ, ಆದರೂ ಪರವಾಗಿಲ್ಲ. ಇವುಗಳನ್ನು ತೋರಿಸುವ ಒಂದು ಸಣ್ಣ ಹಂಬಲ ನಮ್ಮ ಟೀಮಿಂದ ಆದ ಕಾರಣ, ನಮ್ಮ ಹೊಟಗಲ್ ಗ್ರಾಮದ ಪುಟ್ಟುವಿನ ಸಹಾಯದಿಂದ ಇವುಗಳನ್ನು ನೋಡಿ ನಿಮಗೂ ತೋರಿಸುವ ಒಂದು ಸಣ್ಣ ಪ್ರಯತ್ನ ಈಗ ನಾವು ಮಾಡ್ತಾಯಿದ್ದೇವೆ. ತುಂಬ ಗಿಡ ಗಂಟೆಗಳು ಬೆಳೆದು ಹೋಗಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಪ್ರದೇಶ ಆಗಿದೆ ಈ ಪುರಾತನ ಕಾಲದ ನಗರದ ದಾರಿ. ಇವುಗಳನ್ನು ಸಂಶೋಧಿಸಿ ಇವು ಯಾವ ಕಾಲಕ್ಕೆ ಸಂಬಂಧಪಟ್ಟ ಕುರುಹುಗಳು, ಯಾವ ರಾಜ ಮನೆತನಗಳು ಇಲ್ಲಿ ವಾಸವಾಗಿದ್ದವು, ಆಳಿದ್ವು, ಯಾವ ಜನರು, ಯಾವ ಜನಾಂಗ ಇಲ್ಲಿ ವಾಸ ಇತ್ತು, ಅವರ ಸಂಸ್ಕೃತಿ, ಅವುಗಳನ್ನು ಬಿಚ್ಚಿಡುವ ಕಾರ್ಯವನ್ನು ನಮ್ಮ ಪುರಾತತ್ವ ಇಲಾಖೆ ಮಾಡಬೇಕೆಂದು ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಸಾಕಷ್ಟು ನಮ್ಮ ರಾಯಚೂರಿನ ಭಾಗದಲ್ಲಿ ಕಳೆದು ಹೋಗಿರ್ತಕ್ಕಂಥ ನಗರಗಳು ತುಂಬ ಇವೆ. ಸೊ ಅಂತಹ ನಗರಗಳಲ್ಲಿ ಇದು ಒಂದು ಹೊಟಗಲ್ ಗ್ರಾಮದಲ್ಲಿ ಕಳೆದು ಹೋಗಿರ್ತಕ್ಕಂಥ ಪುರಾತನ ನಗರ, ಲಾಸ್ಟ್ ಸಿಟಿ ಅಂತಲೇ ಹೇಳ್ಬೋದು. ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ.